ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಭೂ ಕಬಳಿಕೆಯ ಪ್ರಕರಣ. ರಾತ್ರೋರಾತ್ರಿ ಯಾರದ್ದೋ ಜಾಗಕ್ಕೆ ಮತ್ಯಾರೋ ಕಾಂಪೌಂಡ್ ಹಾಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಮತ್ಯಾರದೋ ಹೆಸರಿನಲ್ಲಿ ಬೋರ್ಡ್ ಹಾಕಿದ್ದಾರೆ. ಮೈಕೋಲೇವು ಠಾಣಾ ವ್ಯಾಪ್ತಿಯ BTM 2ನೇ ಹಂತದಲ್ಲಿ ಘಟನೆ ನಡೆದಿರೋದು. ಇಷ್ಟು ದಿನ ಕಾಂಪೌಂಡು ಶೆಡ್ಗಳನ್ನು ಹಾಕಿ ದಬ್ಬಾಳಿಕೆ ಮಾಡ್ತಾ ಇದ್ರು. ಈಗ ರೆಡಿ ಶೆಡ್ಗಳನ್ನು ತಂದಿಟ್ಟು ನಾವೇ ಇಲ್ಲೇ ವಾಸ ಇದ್ವಿ ಅಂತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ರೌಡಿಗಳ ಜೊತೆ ಅತಿಕ್ರಮ ಪ್ರವೇಶ ಮಾಡಿ ರೆಡಿ ಶೆಡ್ ಅನ್ನು ತಂದಿಟ್ಟು ದಬ್ಬಾಳಿಕೆ ಮಾಡ್ತಾ ಇರೋದು. ತಂದೆ ಮಗನ ದಬ್ಬಾಳಿಕೆಗೆ ರೋಸ್ ಹೋಗ್ಬಿಟ್ಟಿದ್ದಾರೆ ಸೈಟ್ನ ಮಾಲೀಕರು. ನಾಗರಾಜ್ ಮಗ ಶ್ರೇಯಸ್ ಎಂಬುವರಿಂದ ಬೆದರಿಕೆ ಕಿರುಕುಳ ನೀಡಲಾಗ್ತಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಲೋಕಲ್ ರೌಡಿ ಶೀಟರ್ಗಳನ್ನು ಕರೆಸಿ ಕೊಲೆ ಹಲ್ಲೆ ಬೆದರಿಕೆಯ ಆರೋಪ. ಬನಶಂಕರಿ ಜಿಗಣಿ ಭಾಗದಿಂದ ಮಹಿಳೆಯರನ್ನ ಕರೆಸಿ ದಾಂಧಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇರೋದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇದೊಂದು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಯಾರದ್ದೋ ಜಾಗಕ್ಕೆ ಇನ್ಯಾರೋ ಬಂದು ಕುತ್ಕೊಬಿಡೋದು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಜೊತೆಗೆ ಶೆಡ್ಡನ್ನು ಹಾಕೊಂಡು ಬಿಡೋದು, ಕೇಳಿದ್ರೆ ರೌಡಿಗಳನ್ನ ಕರ್ಕೊಬರೋದು, ಮಹಿಳೆಯರನ್ನು ಮುಂದೆ ಬಿಟ್ಟು ಗಲಾಟೆ ಮಾಡೋದು. ಸೊ ಈ ಘಟನೆಯು ಕೂಡ ಅದೇ ಥರ ಆಗಿರೋದು. ಇನ್ನು ನೋಡಿ, BTM ಲೇಔಟ್ ನಿವಾಸಿ ಬಾಲಕೃಷ್ಣ NS ಅವರಿಗೆ ಸೇರಿದಂಥ ಸೈಟ್ ಅಂತೆ. BTM 2ನೇ ಹಂತದ ಡಾಲರ್ಸ್ ಕಾಲೋನಿಯಲ್ಲಿರುವಂಥ 22/60 ವಿಸ್ತೀರ್ಣದ ಸೈಟ್ ಕಬಳಿಕೆಗೆ ಈ ಹಿಂದೆ ಯತ್ನ ಮಾಡಿದ್ರು ಪಕ್ಕದ ಸೈಟ್ನ ಮಾಲೀಕ. ಇನ್ನು ಬಾಲಕೃಷ್ಣ ವಿರುದ್ಧ ಕೋರ್ಟ್ಗೆ ದಾವೆ ಹೂಡಿದ್ದ ಆರೋಪಿ ನಾಗರಾಜ್ ಆ ಸೈಟ್ ಸಂಬಂಧ ಪೂರಕ ದಾಖಲೆಯನ್ನು ಕೇಳಿದ್ದ ನ್ಯಾಯಾಲಯ. ಕೋರ್ಟ್ಗೆ ಸಲ್ಲಿಸೋಕೆ ದಾಖಲೆ ಇಲ್ಲದ ಕಾರಣ ಹಿಂದೇಟು ಹಾಕಿದ್ದ ನಾಗರಾಜ್. ತನ್ನ ಸೈಟ್ ಎಂದು ಸಾಬೀತು ಮಾಡುವಲ್ಲಿ ವಿಫಲವಾಗಿದ್ದ ನಾಗರಾಜ್ ಸೋಲ್ತೇನೆ ಅಂತ ಅರಿವಾದಾಗ ಕೇಸ್ ವಿತ್ಡ್ರಾ ಮಾಡಿದ್ದ ನಾಗರಾಜ್ ಈ ವೇಳೆ ನ್ಯಾಯಾಲಯ ನಾಗರಾಜ್ಗೆ ಛೀಮಾರಿ ಹಾಕಿ 25,000 ದಂಡವನ್ನು ಕೂಡ ವಿಧಿಸಿತು. ಇದಾದ ಬಳಿಕ ಕೆಲ ಸಮಯ ಸುಮ್ಮನಿದ್ದ ಆರೋಪಿ ನಾಗರಾಜ್ ಇದೀಗ ಅಪ್ಪನ ಬಳಿಕ ಮಗನ ಸರದಿ ಆರಂಭ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಿಳೆಕಳ್ಳಿ ವಿಲೇಜಲ್ಲಿರ್ತಕ್ಕಂಥ ಸೈಟಿಗೆ ಸಂಬಂಧಪಟ್ಟಂತೆ ನಾಗರಾಜ್ ಎಂಬ ವ್ಯಕ್ತಿ NS ಬಾಲಕೃಷ್ಣ ಅಂದರೆ 24A ಸೈಟಿನ ಮಾಲೀಕರು. ಅದರದ್ದು ಮೆಜರ್ಮೆಂಟ್ ಬಂದುಬಿಟ್ಟು 60/22. ಅವ್ರ ವಿರುದ್ಧ ಈ ಆಸ್ತಿನ ನಾನು ಕಬಳಿಸ್ಬೇಕು ಅಂತ ಹೇಳ್ಬಿಟ್ಟು 2014ನೇ ಇಸ್ವಿಲಿ ಒಂದು ಸಿವಿಲ್ ದಾವಾನ ಹಾಕ್ತಾರೆ. ಅಂದರೆ ಪರ್ಮನೆಂಟ್ ಇಂಜೆಕ್ಷನ್ನು, ನನ್ನ ಜಾಗಕ್ಕೆ ಬಂದುಬಿಟ್ಟು ಅವರು ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರು ಇಂಟರ್ಫಿಯರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೊಂದು ಇಂಜೆಕ್ಷನ್ ಆರ್ಡ್ರ್ ಕೊಡಿ ಅಂತ ಹೇಳ್ಬಿಟ್ಟು 2014ನೇ ಇಸ್ವಿಲಿ ಒಂದು ಸಿವಿಲ್ ದಾವೆನ ಹಾಕ್ತಾರೆ. ಆ ಸಿವಿಲ್ ದಾವೆ ಹಾಕಿದ ಮೇಲೆ ಮಾನ್ಯ ನ್ಯಾಯಾಲಯ ಒಂದು ಮಧ್ಯಂತರ ಅರ್ಜಿ ಮೇಲೆ ಆದೇಶ ಮಾಡುತ್ತೆ. ಏನಂತ, ನಿಮಗೆ ಯಾವುದೇ ರೀತಿ ಟೈಟ್ಲ್ ಇಲ್ಲ, ಪ್ರತಿವಾದಿಯಾದಂಥ NS ಬಾಲಕೃಷ್ಣ ಅವರಿಗೆ ಟೈಟ್ಲ್ ಇದೆ, ನಿಮಗೆ ಮಾರಿದಂಥ ವ್ಯಕ್ತಿಗೂ ಕೂಡ ಯಾವುದೇ ರೀತಿ ಅಷ್ಟೊಂದು ನಿಮಗೆ ಮಾರಲಿಕ್ಕೆ ಟೈಟ್ಲ್ ಇಲ್ಲ ಅಂತ ಹೇಳಿ ಅರ್ಜಿನ ವಜಾ ಮಾಡುತ್ತೆ. ಆ ಅರ್ಜಿನ ಅವರು ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಅವರು ಚಾಲೆಂಜ್ ಮಾಡ್ತಾರೆ. ಕೊನೆಗೆ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಅವರು ಅದ್ರ ಮೇಲೆ ಆದೇಶವನ್ನು ಪಡೆಯಲಿಕ್ಕೆ ವಿಫಲರಾಗ್ತಾರೆ. ಹೀಗಿರ್ಬೇಕಾದ್ರೆ ಈ ಎವಿಡೆನ್ಸ್ ಆಗುತ್ತೆ, ಅದರಲ್ಲಿ ಡಿಫೆಂಡೆಂಟ್ ಎವಿಡೆನ್ಸ್ ಆಗುತ್ತೆ. ಅದಾದಮೇಲೆ ಒಂದು ಅರ್ಜಿನ ಹಾಕ್ಕೋತಾರೆ 2023-24ನೇ ಇಸ್ವಿಲಿ. ಈ ಏನು ಸೈಟ್ ಇದೆ 24A ಅದು ಕೂಡ ನಂದೆ. ಅದ್ರದ್ದು ಮೆಜರ್ಮೆಂಟ್ ಬಂದುಬಿಟ್ಟು 60/22. ಅದನ್ನು ಬಾಲಕೃಷ್ಣ ಅವರು ಅಲ್ಲಿ ಇದ್ದಾರೆ, ಹಾಗಾಗಿ ಬಾಲಕೃಷ್ಣ ಅವರಿಂದ ನನಗೆ ಅದನ್ನು ಪೊಸಿಷನ್ ಕೊಡಿಸಿ ಅಂತ ಹೇಳ್ಬಿಟ್ಟು ಪ್ರೇಯರ್ನ ಅಮೆಂಡ್ ಮಾಡಲಿಕ್ಕೆ ಒಂದು ಅರ್ಜಿ ಹಾಕ್ತಾರೆ. ಮಾನ್ಯ ನ್ಯಾಯಾಲಯ ಏನು ಮಾಡುತ್ತೆ,
ನೀನು 2014ರಲ್ಲಿ ನೀನು ದಾವೆನ ಹಾಕ್ತೀಯಾ, 14ರಲ್ಲಿ ಅವರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ, ಆವಾಗಲೇ ಹೇಳ್ತಾರೆ ಅವರು ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು. ನೀನು ಹೇಳಿ 9 ವರ್ಷ ಆದಮೇಲೆ ಇವಾಗ ನನಗೆ ಅಲ್ಲಿರ್ತಕ್ಕಂಥ ಪ್ರೇಯರ್ನ ಚೇಂಜ್ ಮಾಡಿ ಅವರು ಪೊಸಿಷನಲ್ಲಿ ಇದ್ದಾರೆ, ನನಗೆ ಪೊಸೆಷನ್ ಕೊಡಿಸಿ ಅಂತ ಹೇಳ್ಬಿಟ್ಟು ನೀನು ಅರ್ಜಿ ಹಾಕ್ತಿದೀಯಾ. ಹಾಗಾಗಿ ನಿನ್ನ ಅರ್ಜಿ ಊರ್ಜಿತ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಅರ್ಜಿ ಕೂಡ ಡಿಸ್ಮಿಸ್ ಮಾಡುತ್ತೆ. ಅಲ್ಲಿ ನಾನು ನಮ್ಮ ಜನಗಳನ್ನ, ರೌಡಿ ಜನಗಳನ್ನ ತಂದುಬಿಟ್ಟು ಕೂರಿಸ್ಬೇಕು. ಸೊ ನಾನು ಫಿಸಿಕಲ್ ಆಗಿ ಫೋರ್ಸ್ಫುಲ್ಲಿಯಿಂದ ಇನ್ಫ್ಲೂಯೆನ್ಸ್ ಮಾಡಿ ರೌಡಿ ಗೂಂಡಾಗಳು ಇಟ್ಕೊಂಡು ನಾನು ಪೊಸಿಷನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾಗರಾಜ್ ಮತ್ತು ಅವ್ರ ಕುಟುಂಬದವರು, ಅಂದರೆ ಅವ್ರ ಮಗ ಇನ್ಕ್ಲೂಡಿಂಗ್ ಶ್ರೇಯಸ್ ಅಂತ ಹೇಳ್ಬಿಟ್ಟು ಕೂಡ ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲಾನಿನ ಭಾಗವಾಗಿ ಈ ಸೈಟ್ ನಂಬರ್ 24/ಎಗೆ ನಂಬರ್ 24/ಎ ಅದರ ಮಾಲೀಕತ್ವ ನನ್ನಲ್ಲಿದೆ. ಇದು ನನ್ನ ಪಿತ್ರಾರ್ಜಿತ ಆಸ್ತಿ ನನಗೆ ಬಂದದ್ದು. ಈಗ ಪ್ರಾಬ್ಲಮ್ ಏನಂದರೆ ಇಲ್ಲಿ ನನ್ನ ನೈಬರಾದ ನಾಗರಾಜ ಮತ್ತು ಶ್ರೇಯಸ್ ಅನ್ನೋರು ಅವರು ಕಾನೂನು ರೀತಿಯಲ್ಲಿ ಎಲ್ಲ ರೀತಿ ವಿಫಲರಾದ ನಂತರ ಸುಮಾರು ಒಂದು 10 ವರ್ಷದಿಂದ ಕೇಸ್ ನಡೆಸಿ ಆ ಕೇಸನ್ನು ಹಿಂಪಡೆದು ನಂತರ ನಮ್ಮ ಮೇಲೆ ಕ್ರಿಮಿನಲ್ ಚಾರ್ಜಸ್ ಎಲ್ಲ ಹಾಕಿ ಅದನ್ನೆಲ್ಲ ಸೋತು ಈಗ ಎಂತ ಮಾಡಿದ್ದಾರೆ ಅಂದರೆ ಕೇಸ್ನ ವಾಪಸ್ ತಗೊಂಡು ಮತ್ತೆ ಈಗ ಏಕಾಏಕಿ ಬಂದು ಫಿಸಿಕಲಿ ಹರಾಸ್ಮೆಂಟ್ ಮಾಡೋದು. ನಂತರ ನಮಗೆ ಅಲ್ಲಿ ನಮ್ಮ ಸೈಟಿನಲ್ಲಿ ಇರುವಂಥ ಲೇಬರರ್ಸಿಗೆ ಆಗಲಿ ಅಥವಾ ಕೆಲಸಗಾರರಿಗೆ ಯಾವುದೇ ರೀತಿಯ ಅವ್ರಿಗೆ ನೆಮ್ಮದಿಯಾಗಿ ಅಲ್ಲಿ ಜೀವನ ಮಾಡಲಿಕ್ಕೆ ಆಗ್ತಿಲ್ಲ, ಆ ರೀತಿ ತೊಂದರೆಗಳು ಕೊಡ್ತಿದ್ದಾರೆ. ಸೊ ಈಗ ಲಾಸ್ಟ್ 1 ವಾರದಲ್ಲಿ ನಡೆದಂಥ ಘಟನೆಗಳೇನೆಂದರೆ ನಮ್ಮ ಸೈಟ್ಗೆ ಎಂಟ್ರ್ ಆಗಲಿಕ್ಕೆ ನಮ್ಮನ್ನು ಬಿಡಲಿಲ್ಲ. ಅವರ ಒಂದು ಗಾಡಿಗಳನ್ನ ತೊಗೊಂಬಂದು ಅಡ್ಡ ಹಾಕಿದ್ರು. ಅದರ ಬಗ್ಗೆ ನಾನು ಮೈಕ್ರೋವೇಟ್ ಪೊಲೀಸ್ ಸ್ಟೇಷನ್ಗೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ದಿಲೀಪ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್ ಇದು ಏನು ಸಮಸ್ಯೆ ಆಗಿತ್ತು ಅಂದರೆ ರೌಡಿ ಶೀಟರ್ಗಳನ್ನೆಲ್ಲ ಕರೆಸಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಇತ್ತೀಚೆಗೆ ಈ ಭೂ ಕಬಳಿಕೆ ಪ್ರಕರಣ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಸರ್? ಏನಿಲ್ಲಮ್ಮ, ಯಾವಾಗ ಜನ ಅಡ್ಡದಾರಿ ಹಿಡಿತಾರೆ ಅಂತಂದ್ರೆ ಯಾವಾಗ ಅವರಿಗೆ ಲೀಗಲ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ವೋ ಆವಾಗ ಜನಗಳು ರೌಡಿಗಳು ಅವ್ರು ಇವರು ಅಂತ ಹೇಳ್ಬಿಟ್ಟು ಅಡ್ಡದಾರಿ ಹಿಡಿದು ಫೋರ್ಸ್ಫುಲ್ ಆಗಿ ಹೆದರಿಸಿ ಬೆದರಿಸಿ ಜಾಗನ ಹೊಡಿಲಿಕ್ಕೆ ನೋಡ್ತಾರೆ. ಅಂತವ್ರಿಗೆ ಪೊಲೀಸರು ಸಪೋರ್ಟ್ ಮಾಡ್ಲಿಕ್ಕೆ ಕೂಡ ನೋಡ್ತಾರೆ. ಸೊ ಇದ್ರಲ್ಲೂ ಕೂಡ ಹಾಗೆ ಆಗಿರೋದು. ಯಾವೊಬ್ಬ ವ್ಯಕ್ತಿ ಇವಾಗ ಈ ತರ ಎಲ್ಲ ಮಾಡ್ತಾ ಇದ್ದಾನೆ ನಾಗರಾಜ್ ಅಂತ ಹೇಳ್ಬಿಟ್ಟು, ಆ ವ್ಯಕ್ತಿ ಅವನು ಮೊದ್ಲೆಲ್ಲ ಸಿವಿಲ್ ಸೂಟ್ ಅಲ್ಲಿ ಹಾಕೊಂಡು ಅವನಿಗೆ ಕೋರ್ಟಲ್ಲಿ ಏನು ನ್ಯಾಯ ಸಿಗದಲ್ಲೇ ಅಲ್ಲಿ ನ್ಯಾಯ ಇಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರೆ ಇವಾಗ ಅನ್ಯಾಯ ರೋಡಿಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಸ್ಥಳದಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕುಮ್ಮಕ್ ಕೊಡೋ ರೀತಿ ಪೊಲೀಸರು ಕೂಡ ಇಲ್ಲ ಇದು ಸಿವಿಲ್, ಏನು ಮಾಡಬೇಡಿ ಏನು ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ರೌಡಿಗಳಿಗೆ ಅಲ್ಲಿರ್ತಕ್ಕಂಥ ರೌಡಿಗಳಿಗೆ ನೀನ್ ಹೋಗಪ್ಪ ನೀನ್ ರೌಡಿ ಶಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳ್ಸೋಕ್ ಕೂಡ ಒಂದು ಜವಾಬ್ದಾರಿ ಕೂಡ ಇಲ್ಲ ಅವರಿಗೆ. ಅಲ್ಲಿ CCTV ಇದೆ, CCTV ಅಲ್ಲಿ ಯಾರಿದ್ದಾರೆ ಎಲ್ಲ ಏನು ಅಂತ ಹೇಳ್ಬಿಟ್ಟು ಗೊತ್ತು. ಒಂದು ಇಲ್ಲಿಗಲ್ ಆಗಿ ಒಂದು ರೆಡಿಮೇಡ್ ಕಂಟೈನರ್ ತಂದ್ಬಿಟ್ಟು ಕೂರಿಸ್ತಾರೆ ಅಂತಂದ್ರೆ ತೆಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಒಂದು ಪೊಲೀಸ್ ವ್ಯವಸ್ಥೆ ಏನಕ್ಕೆ ಬೇಕು? ಹೌದು. ಹಾಗಾದ್ರೆ ಯಾವ್ದೋ ಜಾಗಕ್ಕೆ ಯಾರೊಬ್ಬ ಹೋಗ್ಬಿಟ್ಟು ಒಂದು ಕಂಟೈನರ್ ಹಾಕೊಂಡು ಕುತ್ಕೋಬಿಟ್ರೆ ಇದು ಸಿವಿಲ್ ದಾವ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪೊಲೀಸರು ಹೇಳ್ಲಿಕ್ಕೆ ಸಾಧ್ಯನಾ? ಯಾರು ತಂದ ಅದನ್ನ ಒಂದು FIR ಮಾಡ್ಬಿಟ್ಟು ಆ ಕಂಟೈನರ್ ನ ಸೀಸ್ ಮಾಡ್ಬೇಕು. ಅದನ್ನ ಮಾಡ್ದಲೆ ಈ ಪೊಲೀಸರು ಇದು ಸಿವಿಲ್ ಕೇಸು ನಾವೇನು ಮಾಡಲ್ಲ ಹಂಗೆ ಇರ್ಲಿ ಅಂತ ಹೇಳಿದ್ರೆ ಈ ರೌಡಿ ಶೀಟರ್ಗಳಿಗೂ ಮತ್ತೆ ಇವ್ರು ಮಾಡಂತ ಕೆಲ್ಸಕ್ಕೂ ಏನಿದೆ ವ್ಯತ್ಯಾಸ? ಸರಿ, ಈಗ ವಾಟ್ ನೆಕ್ಸ್ಟ್ ಅಂತ ಸರ್? ಅಂದರೆ ಪೊಲೀಸರು ಮಾತು ಕೇಳಲ್ಲ, ಪೊಲೀಸರು ಇನ್ವಾಲ್ವ್ ಆಗಲ್ಲ, ಸೊ ಲೀಗಲ್ ಆಗಿ ಏನು ಆಪ್ಷನ್ಸ್ ಇದೆ ಅಂತ ಸರ್? ಇವಾಗ ಲೀಗಲ್ ಆಗಿ ನಾವ್ ಏನ್ ಪ್ರೊಡಕ್ಷನ್ ಮಾಡ್ಬೋದು ನಾವು ಅಂದ್ರೆ ಇವರು ನಿಜವಾದ ಮಾಲೀಕರು ಕೋರ್ಟಿಗೆ ಹೋಗ್ತಾರೆ. ಓಕೆ. ಅಂದ್ರೆ ನಮ್ದು ನಾವು ಪೊಸಿಷನ್ ಇದೀವಿ ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಆ ಕೋರ್ಟ್ ಇವಾಗ ನೋಡಿ ಸಿವಿಲ್ ವೆಕೇಶನ್ ನಡೀತಾ ಇದೆ. ಸೊ ವೆಕೇಶನ್ ಅಲ್ಲಿ ಹೋಗಿ ಫೈಲ್ ಮಾಡಿ ನಾವು ಆರ್ಡರ್ಗಳು ತರಬೇಕಾದ್ರೆ ಸೊ ಅಷ್ಟೊತ್ತಿಗೆ ಇವರು ಅಲ್ಲಿರ್ತಕ್ಕಂತ ಬಾಡಿಗೆದಾರನ ಜನಗಳನ್ನ ಹೊಡೆದೋಡ್ಸಿ ಇರ್ತಕ್ಕಂತ ಮನೆನೆಲ್ಲ ಬೀಳ್ಸಿ ಅವ್ರು ರೆಡಿಮೇಡ್ ಶೆಡ್ ತಂದಿಟ್ಕೊಂಡು ಈ ತರ ಎಲ್ಲ ಮಾಡಿದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಕರೆಕ್ಟ್. ಬೇಕು ಅಂತ ಸಮಯ ನೋಡೇ ಈ ತರ ಪ್ಲಾನ್ ಮಾಡಿದ್ದಾರೆ ಅಂತ. ಹೌದು ಸಮಯ ನೋಡೇ ಪ್ಲಾನ್ ಮಾಡಿದ್ದು. ಯಾಕಂದ್ರೆ ಯಾವ ವ್ಯಕ್ತಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅವನ ಮನೆಯಲ್ಲೇ ಒಂದ್ ಪಕ್ಕದಲ್ಲೇ ಒಂದು CCTV ಇದೆ. ಸೊ ಯಾರು ಯಾವಾಗ ಬಂದ್ರು ಎಷ್ಟ್ ಗಂಟೆ ಕಂಟೈನರ್ ಇಟ್ಟು ಎಷ್ಟ್ ಜನ ರೌಡಿಗಳು ಬಂದಿದ್ರು ಎಲ್ಲ ಅದೆಲ್ಲ ಸಿಗುತ್ತೆ. ಪೊಲೀಸರು ಅದನ್ನ ಸೀಸ್ ಮಾಡ್ಬೇಕು. ಇದುವರೆಗೂ ಕೂಡ ಮಾಡಿಲ್ಲ ಅದನ್ನ. ರೆಕಾರ್ಡಿಂಗ್ ತಗೋಬೇಕು, ಇದುವರೆಗೂ ಕೂಡ ಮಾಡಿಲ್ಲ. ಸರ್ ಅಂದರೆ ಇವಾಗ ಇವ್ರ ಜೊತೆ ಕೇವಲ ಇವ್ರು ಮಾತ್ರ ಅಲ್ಲ ಬೇರೆ ಯಾರಾದರೂ ಪ್ರಭಾವಿಗಳಿದ್ದಾರೆ ಅಂತ ಅನ್ಸುತ್ತೆ ಸರ್?
ಪ್ರಭಾವಿಗಳ ಇವ್ರದ್ದು ಇದು ಇಲ್ದಲೆ, ಹಣ ಪ್ರಭಾವ ಮತ್ತೆ ರಾಜಕಾರಣಿಗಳ ಪ್ರಭಾವ ಇಲ್ದಲೆ, ಮತ್ತೆ ಲೋಕಲ್ ಪೊಲೀಸ್ನ ಪ್ರಭಾವ ಇಲ್ದಲೆ ಯಾವ ವ್ಯಕ್ತಿ ಕೂಡ ಅಂದ್ರೆ ಇಷ್ಟೊಂದು ಅನೈತಿಕ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾ ಕರೆಕ್ಟ್. ಸೊ ಹಾಗಾಗಿ ಎಲ್ಲಾ ಪ್ರಭಾವ ಇಟ್ಕೊಂಡೆ ಕೂಡ ಹಾಗಾಗಿ ಸ್ಟೇಷನ್ಗೆ ಹೋದ್ರೆ ಆಯ್ತು ಅವ್ರನ್ನ ಕರೆಸ್ತೀನಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ ಹೊರತು, ಹೌದು ಡ್ರೆಸ್ ಪಾಸ್ ಮಾಡಿದ್ದಾರೆ, ನಿಮ್ದೆಲ್ಲ ಹಾಳು ಮಾಡಿದ್ದಾರೆ, ಅಲ್ಲಿ ರೆಡಿಮೇಡ್ ಕಂಟೈನರ್ ತಂದಿಟ್ಟಿದ್ದಾರೆ, ರೌಡಿಗಳನ್ನ ಕರೆಸಿದ್ದಾರೆ, ನಾನು ಆಕ್ಷನ್ ತಗೋತೀನಿ ಅಂತ ಬಿಟ್ಟ ಯಾವ ಪೊಲೀಸ್ ಕೂಡ ಹೇಳೋದಿಲ್ಲ. ಈಗ ವಾಟ್ ನೆಕ್ಸ್ಟ್ ಅಂತ ಸರ್ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡಿಮ್ಮ, ಇವಾಗ ನಾವು ದೂರು ಕೊಟ್ಟಿದ್ದೀವಿ, FIR ಮಾಡಿದ್ದಾರೆ, ಓಕೆ. ಆದ್ರೆ ಪೊಲೀಸ್ ಅವರು ಅದನ್ನ ತೆರವುಗೊಳಿಸ್ಲಿಲ್ಲ, ಅಂದ್ರೆ ಓಡಾಡ್ಲಿಕ್ಕೆ ಅನುವು ಮಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ರಿಟ್ ಹಾಕೊಂಡು. ಓಕೆ ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ, ಇಲ್ದೇನೆ ಈ ಥರದೊಂದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ನೇ ಚೀಮಾರಿ ಹಾಕಿದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ರೌಡಿಗಳನ್ನ ಕರ್ಕೊಬರ್ತಾರೆ, ಪಟಾಲಂ ಕಟ್ಕೊಬಂದು ಹೆದರಿಸೋದು ಬೆದರಿಸೋದು ಮಾಡ್ತಾರೆ ಅಂತಂದರೆ ಇವ್ರಿಗೆ ಹೇಳೋರು ಕೇಳೋರಿಗೆ ಯಾರು ಇಲ್ವಾ? ಹಾಗಿದ್ರೆ ಕಾನೂನು ಅಂತ ಇರೋದಾದರೂ ಯಾಕೆ? ಕಾನೂನಿಗೆ ಗೌರವ ಕೊಡಲ್ಲ ಅಂತ ಅಂದರೆ ಸೊ ಈ ಥರ ಬೆಂಗಳೂರಿನಲ್ಲಿ ಈ ಥರದ ಪ್ರಕರಣಗಳು ಹೆಚ್ಚಾಗ್ತದೆ, ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಸರ್ ಇಲ್ಲಿ